ಹಾಯ್ ಎಲ್ಲರಿಗೆ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಗೌಡ. ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ಹೇಗೆ ಮಾಡೋಣ ನೋಡೋಣ ಬನ್ನಿ. ಅತಿ ಕಡಿಮೆ ಸಮಯದಲ್ಲಿ ಅತಿ ರುಚಿಕರವಾದಂತಹ ಅತಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಎಗ್ ಬಿರಿಯಾನಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದರಲ್ಲಿ 3 ಮೊಟ್ಟೆಗಳನ್ನು ಹಾಕಿ, ಮೊಟ್ಟೆಗಳು ಮುಳುಗುವ ತನಕ ನೀರನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ನಿಧಾನವಾಗಿ ಗ್ಯಾಸ್ ಸ್ಟವ್ ಮೇಲೆ ಇಡೋಣ. ಏಕೆ ಎಂದರೆ ನಿಧಾನವಾಗಿ ಇಡಬೇಕೆಂದರೆ ಮೊಟ್ಟೆಗಳನ್ನು ಒಡೆದು ಹೋಗುತ್ತದೆ ನಾವು ಜೋರಾಗಿ ಇಟ್ಟರೆ. ನಾನು ಇಲ್ಲಿ ಇಬ್ಬರಿಗಾಗುವಷ್ಟು ಎಗ್ ಬಿರಿಯಾನಿ ಮಾಡುತ್ತಿದ್ದೇನೆ. ಅದೇ ಕಾರಣಕ್ಕಾಗಿ 3 ಎಗ್ಗನ್ನು ತಗೊಂಡಿದ್ದೀವಿ. ನೀವು 3 ಅಥವಾ 4 ಅಥವಾ 5 ಜನಕ್ಕೆ ಮಾಡುವಾಗಿದ್ದರೆ ನಿಮಗೆ ಎಷ್ಟು ಬೇಕಾಗುತ್ತದೆ ಅಷ್ಟು ಎಗ್ಗನ್ನು ತೆಗೆದುಕೊಂಡು ಮಾಡಬಹುದು. ಎಗ್ ಬಿರಿಯಾನಿಗೆ ಬೇಕಾದಂತಹ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಇಬ್ಬರಿಗಾಗುವಷ್ಟು ಎಗ್ ಬಿರಿಯಾನಿ ಮಾಡುವುದರಿಂದ ನಾನು 1 ಟೊಮೆಟೊ, 1 ಈರುಳ್ಳಿ, 3ರಿಂದ 4 ತೊಳೆ ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, ಶುಂಠಿ ಒಂದು ಸ್ವಲ್ಪ, 3-4 ಪೀಸ್ ಆಗುವಷ್ಟು ಮತ್ತು ಕಾಯಿ ತುರಿಯನ್ನು ತಗೊಂಡು ಅದನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ. ಇವಾಗ ಈರುಳ್ಳಿ ಹಚ್ಚಿಕೊಂಡಿದ್ದೀವಲ್ಲ ಅದು ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಕೊಬ್ಬರಿಯನ್ನು ತಗೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳೋಣ ಮಿಕ್ಸಿಗೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳೋಣ. ಅದನ್ನು ಸ್ವಲ್ಪ ಗ್ರೈಂಡ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ. ಈಗ ಅದು ಮಿಕ್ಸಿಗೆ ಹಾಕಿಕೊಂಡು ಒಂದು ಸೈಡಿನಲ್ಲಿ ಇಟ್ಟುಕೊಳ್ಳೋಣ ಪೇಸ್ಟ್ ಮಾಡಿ. ಅದಾದ ನಂತರ ನಮಗೆ ಸ್ಪೈಸೀಸು ಜಾಸ್ತಿ ಬೇಕು ಅಂದರೆ ಸ್ಪೈಸಿ ಆಗಿರಬೇಕಂದ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿಕೊಳ್ಳಿ. ನಾನು ಇಬ್ಬರಿಗೆ ಎಷ್ಟು ಬೇಕೋ ನಾವು ಅಷ್ಟು ಸ್ಪೈಸಿ ತಿನ್ನೋದಿಲ್ಲ, ಆದ ಕಾರಣ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿಕೊಳ್ಳುತ್ತೇನೆ. ನೀವು ಎಷ್ಟು ಬೇಕೋ, ನೀವು ಎಷ್ಟು ತಿಂತೀರಾ ಸ್ಪೈಸಿ ಅಷ್ಟು ಹಾಕಿಕೊಳ್ಳಿ. ಇದು ಸುಲಭವಾಗಿ ಎಲ್ಲರೂ ಮಾಡಿಕೊಳ್ಳುವಂತಹ ಎಗ್ ಬಿರಿಯಾನಿ. ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ಮೆಥಡಲ್ಲಿ ಮಾಡಿಕೊಳ್ಳಬಹುದು. ಅದು ಕೆಲವೇ ನಿಮಿಷಗಳಲ್ಲಿ ಮಾಡಿಕೊಳ್ಳಬಹುದು. ಈಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ನಾವು ರೆಡಿ ಮಾಡಿ ಇಟ್ಟುಕೊಳ್ಳೋಣ ಬನ್ನಿ. 1 ಟೊಮೆಟೊ ತಗೊಂಡು ಅದು ಸಣ್ಣದಾಗಿ ಹಚ್ಚಿಕೊಂಡು ಒಂದು ಸೈಡಿನಲ್ಲಿ ಇಟ್ಟುಕೊಳ್ಳೋಣ. ಅದಾದ ನಂತರ ಈರುಳ್ಳಿನೂ ಒಂದು ಅರ್ಧ ಗಡ್ಡೆ ಆಗುವಷ್ಟು ಮಾಡಿ ಇಟ್ಟುಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ಪೈಸೀಸು ಸ್ವಲ್ಪ ಮಾಡಿ ಇಟ್ಟುಕೊಳ್ಳೋಣ ಬನ್ನಿ. ಒಂದು ಸ್ಪೈಸೀಸಿ ರೆಡಿ ಮಾಡಿಕೊಳ್ಳೋಣ ಬನ್ನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಗ್ ಬಿರಿಯಾನಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ವ ಅದು ಒಂದು ಕಡೆ ಇಟ್ಕೊಳ್ಳೋಣ. ಸ್ವಲ್ಪ ಮೊಸರು, ಹಾಗೆ 3 ಮೊಟ್ಟೆಗಳನ್ನು ಬಿಡಿಸಿ ಇಟ್ಟುಕೊಂಡಿರ್ತೀವಲ್ವ ಅದು ಸ್ವಲ್ಪ ಕೋಕ್ ಸಹಾಯದಿಂದ ಸ್ವಲ್ಪ ಇಟ್ಟುಕೊಳ್ಳೋಣ. ಅದಾದ ನಂತರ ನಾವು ಒಂದು ಕುಕ್ಕರನ್ನು ತೆಗೆದುಕೊಂಡು ಬಿಸಿ ಆಗುವ ತನಕ ಇದ್ದು, ಅದಾದ ನಂತರ 2 ಸ್ಪೂನು ಎಣ್ಣೆ ಹಾಕಿ 1 ಸ್ಪೂನು ತುಪ್ಪ ಹಾಕಿ, ಅದಾದ ನಂತರ ಕಾದಿದ ನಂತರ ಸಾಸಿವೆ ಸ್ವಲ್ಪ ಹಾಕಿ ಅದು ಚಟಪಟ ಅನ್ನುವರೆಗೂ ನಾವು ಕಾದು ಇದ್ದು, ಅದಾದ ನಂತರ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಅದಾದ ನಂತರ ಸ್ಪೈಸೀಸ್ ರೆಡಿ ಮಾಡಿ ಇಟ್ಟುಕೊಂಡಿರ್ತೀವಲ್ವ ಅದು ಹಾಕಿ ಸ್ವಲ್ಪ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಅದಾದ ನಂತರ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಸ್ವಲ್ಪ ಬೇಯುವವರೆಗೂ, ಬೇಯ್ದಿದೆ ಅಂತ ಗೊತ್ತಾಗುವವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಳ್ಳಬೇಕು. ಅದಾದ ನಂತರ ಸ್ವಲ್ಪ ಕರಿಬೇವು ಹಾಕಿ ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಪೇಸ್ಟು ಅದು ಹಾಕಬೇಕು. ಅದು ಹಸಿ ಸ್ಮೆಲ್ ಹೋಗುವವರೆಗೂ ಹಾಗೂ ಎಣ್ಣೆ ಬಿಡುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಅದಾದ ನಂತರ ಮೊಟ್ಟೆ ಹಾಕಿಕೊಳ್ಳಬಹುದು ಅಥವಾ ಮೊಟ್ಟೆ ಹಾಕಿದ ನಂತರ ಮೊಸರನ್ನು ಹಾಕಿಕೊಳ್ಳಬಹುದು. ಅದಕ್ಕಿಂತ ಮೊದಲು ನಾವು 10 ನಿಮಿಷ ನಮಗೆ ಅಕ್ಕಿ ಎಷ್ಟು ಬೇಕು, ನೀವು ಇಬ್ಬರಿಗೆ ಮಾಡ್ತಿದ್ದೀವಿ ಅಂದರೆ 1 ಲೋಟ ಹಾಕಿ ನೆನೆಸಿಡಬೇಕು. ಅಕ್ಕಿ 10 ಮಿನಿಟ್ಸ್. 1 ಲೋಟ ಅಕ್ಕಿ ಹಾಕಿಟ್ಟಿದ್ದೀವಿ ಅಂದರೆ 2 ಲೋಟ ನೀರು ಹಾಕಬೇಕು. ಅದಾದ ನಂತರ
ಅದಾದ ನಂತರ ಸ್ವಲ್ಪ ನೀರು ಹಾಕಿ ಕಾಯೋವರೆಗೂ ವೇಟ್ ಮಾಡಬೇಕು. ಅದಾದ ಮೇಲೆ ಅಕ್ಕಿ ಸ್ವಲ್ಪ ಹಾಕಿ ಅದಾದ ನಂತರ ಸ್ವಲ್ಪ ನಮಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಸ್ವಲ್ಪ ತಿರುಗಿಸಿ ಕೊಡಬೇಕು. ಸ್ವಲ್ಪ ತಿರುಗಿಸಿ ಕೊಟ್ಟಿದ್ದಾದ ನಂತರ ಅಕ್ಕಿ ಮೊಟ್ಟೆಯನ್ನು ಹಾಕಿ ಸ್ವಲ್ಪ ತುಪ್ಪ ಅದರಲ್ಲಿ ಬೇಯಲು ಮಸಾಲದಲ್ಲಿ ಬಿಡಬೇಕು. ಅದಾದ ನಂತರ ಸ್ವಲ್ಪ ಕುಕ್ಕರ್ ಮುಚ್ಚಳನ್ನು ಹಾಕಿ ಒಂದು 10 ಮಿನಿಟ್ಸ್ ಬಿಡಬೇಕು. ಸ್ವಲ್ಪ ಕ್ಲಿಪ್ಸ್ ನಂದು ಮಿಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನಗೆ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ 10 ಮಿನಿಟ್ಸ್ ಆದಮೇಲೆ 2 ವಿಸಿಲ್ ಬರುತ್ತೆ. ಆದ ನಂತರ ಆಫ್ ಮಾಡಿಕೊಂಡು ಸ್ವಲ್ಪ 10 ಮಿನಿಟ್ಸ್ ಬಿಟ್ಟು ಗಾಳಿ ಹೋಗುವವರೆಗೂ ಆಮೇಲೆ ತೆಗೆದು ನೋಡಿದರೆ ರುಚಿಕರ ಅಂತ ಎಗ್ ಬಿರಿಯಾನಿ ರೆಡಿಯಾಗಿರುತ್ತದೆ. ಎಲ್ಲರಿಗೂ ಬಾಯ್ ಬಾಯ್.